ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತಿನ ಪಯಣ ಧರ್ಮಸ್ಥಳದ ಕಡೆ. ಬೆಳಿಗ್ಗೆ ಬೇಗನೆ ಎದ್ದು ರೆಡಿಯಾಗಿ 6 ಗಂಟೆ ಅಷ್ಟರೊಳಗೆ ರೂಮ್ ಬಿಡೋಣ ಅಂತ ನಮ್ಮ ಬಾವ ಮುಂಚೆನೇ ತಿಳಿಸಿದ್ರು. ಆದರೆ ಅದು ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ. ಟೈಮು 7 ಗಂಟೆ ಆಗೇ ಹೋಗ್ಬಿಟ್ಟಿತ್ತು. ಸರಿ ಅಂತೇಳಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಕಾರ್ಗೆ ಇಟ್ವಿ. ಹೋಗೋ ಅಷ್ಟರೊಳಗೆ 10 o'clock ಮೇಲಾಗ್ಬೋದು. ಅದು ಅಲ್ಲದೆ ಗಾರ್ಡ್ ಸೆಕ್ಷನ್ ಏರಿಯಾ ಬೇರೆ, ತೀರಾ ಕಮ್ಮಿ ಹೋಟೆಲ್ಗಳು ಅಂತೇಳಿ ನಮ್ಮ ಬಾವ ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ನಮ್ಮ ಅಪ್ಪ ಅಮ್ಮನ ಮುದ್ದಿನ ಮಗಳು ನೋಡ್ತಾ ಇಡ್ಲಿ ವಡೆ ತಿನ್ಕೊಂಡು ಹೊರಟಿದ್ದೆ ತಡ ನಮ್ಮ ಅಪ್ಪ ಅಮ್ಮಂಗೆ ಬೆಳಿಗ್ಗೆ ತಿನ್ಸಿದ್ಕು ಅದಕ್ಕೂ ಆಮ್ಲೆಟ್ ಮೇಲೆ ಆಮ್ಲೆಟ್ ಹಾಕಿದ್ದು. ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ, ಹಾಗೆ ಲೊಕೇಶನ್ನು ಚೆನ್ನಾಗಿತ್ತು, ಫೋಟೋ ವಿಡಿಯೋ ತಗೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಬಾವ ಬಿಟ್ಟರು. ಲೊಕೇಶನ್ ಮಾತ್ರ ಸಕ್ಕತ್ತಾಗಿತ್ತು. ಎಲ್ಲರೂ ಫುಲ್ ರಿಲ್ಯಾಕ್ಸ್ ಆದರು. ಫೋಟೋ ವಿಡಿಯೋ ಎಲ್ಲ ತಗೊಂಡು ಒಂದೆರಡು ಪೋಸ್ ಕೊಟ್ಕೊಂಡು ಅಲ್ಲಿಂದ ಬಿಟ್ವಿ. ಹೋಗಿ ಇಳ್ದಿದ್ದೆ ತಡ ನನ್ನ ಮಗಳ ಜೊತೆ ಚಿಕ್ಕದಾಗಿ ಜಗಳ. ಕೊನೆಗೂ ಸೇಫ್ ಆಗಿ ಹೋಗಿ ಧರ್ಮಸ್ಥಳ ತಲುಪಿದ್ವಿ. ನಂಗೆ ಧರ್ಮಸ್ಥಳ ಅಂದ್ರೆ ನೆನಪಾಗೋದು 10th ಅಲ್ಲಿ ಹೋದಾಗ ಮಾತ್ರ. ಯಾಕಂದ್ರೆ ಅವಾಗ ಟ್ರಿಪ್ಪು ಕರ್ಕೊಂಡು ಹೋಗಿದ್ರು, ಬರೀ ಕಂಬಿ ಸುತ್ತಿದ್ ನೆನಪಷ್ಟೇ. ಅದು ಸಂಜೆ ಹೋಗಿದ್ರಿಂದ ಕ್ಲೋಸ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಓಡಿಸ್ಕೊಂಡು ಕರ್ಕೊಂಡು ಹೋಗಿದ್ರು ಎಲ್ರು. ನಮ್ಗೆಲ್ಲ ದೇವ್ರ ದರ್ಶನ ಮಾಡಿದ್ ನೆನಪೇ ಇಲ್ಲ. ಸೊ ಇವತ್ತು ನಮ್ಮ ಬಾವನ ದಯೆಯಿಂದ ಹತ್ರದಿಂದ ದೇವ್ರ ದರ್ಶನ ಎಲ್ಲ ಆಯ್ತು ಚೆನ್ನಾಗಿ. ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಪಡ್ಕೊಂಡು ಪ್ರಸಾದ ತಿನ್ಕೊಂಡು ಒಂದೆರಡು ಫೋಟೋ ಕ್ಲಿಕ್ ಮಾಡ್ತಾ ಅಲ್ಲಿಂದ ಬಿಟ್ವಿ. ಬೇರೆ ಲೊಕೇಶನ್ಗೆ ಹೋಗ್ಬೇಕಿತ್ತಂತ ಹೇಳಿ. ಇವತ್ತಿಗಿಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್ ಬಾಯ್.